ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ 18/4/2026ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೋಟಿಫಿಕೇಶನ್ ಹೊರಡಿಸಲಾಗಿತ್ತು. 19/4/2026ರಿಂದ ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭವಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರ್ತೀರಾ. ಇನ್ನೇನು ಕೆಲವೇ ದಿನಗಳಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಕ್ಲೋಸ್ ಆಗ್ತಿತ್ತು. ತುಂಬಾ ಜನ ಅಪ್ಲಿಕೇಶನ್ ಹಾಕಿ ಫೀಸ್ ಕೂಡ ಪೇಮೆಂಟ್ ಮಾಡಿದ್ದೀರಾ. ಸಾಕಷ್ಟು ವರ್ಷಗಳಿಂದ ನೋಟಿಫಿಕೇಶನ್ ಆಗದೆ ಸಾಕಷ್ಟು ಓದ್ತಿರುವಂತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿತ್ತು. ಆದರೆ ಇದಕ್ಕಿದ್ದಾಗಿ ನೋಟಿಫಿಕೇಶನ್ ಅನ್ನ ರದ್ದತಿಯನ್ನ ಮಾಡಲಾಗಿದೆ. ಕೆಇಎ ಅವರು ದಿನಾಂಕ 4/5/2026ರಂದು ಈ ನೋಟಿಫಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಕಾರಣ ಇಷ್ಟೇ, ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ತೀರ್ಮಾನದಂತೆ 27/4/2026ರ ಸರ್ಕಾರದ ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ 15% ಮೀಸಲಾತಿ ಘೋಷಿಸಿದ್ದು, ಅದರಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಘೋಷಣೆ ಒಳ ಮೀಸಲಾತಿಯನ್ನ ಕ್ರಮವಾಗಿ 5.25, 5.25 ಹಾಗೂ 4.50 ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಆ ಒಳ ಮೀಸಲಾತಿಯನ್ನ ಎಲ್ಲಾ ನೋಟಿಫಿಕೇಶನ್ಗಳಿಗೂ ಕೂಡ ಅಳವಡಿಸಬೇಕೆಂದು ಈ ನೋಟಿಫಿಕೇಶನ್ ಅನ್ನ ಹಿಂಪಡೆಯಲಾಗಿದೆ. ಆದ ಕಾರಣ 18/4/2026ರ ಅಧಿಸೂಚನೆಗಳನ್ನ ಹಿಂಪಡೆಯಲು ಕೋರಲಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 18/4/2026ರ ಅಧಿಸೂಚನೆಗಳನ್ನ ಹಿಂಪಡೆಯಲಾಗಿದೆ. ಕೃಷಿ ಇಲಾಖೆಯು ಸರ್ಕಾರದ ಆದೇಶದಂತೆ ಒಳ ಮೀಸಲಾತಿ ಅಳವಡಿಸಿಕೊಂಡು ಪ್ರಸ್ತಾವನೆ ಸಲ್ಲಿಸಿದ ನಂತರ ಪರಿಷ್ಕೃತ ಅಧಿಸೂಚನೆಯನ್ನ ಪ್ರಕಟಿಸಲು ಕೆಇಎ ವೆಬ್ಸೈಟ್ನಲ್ಲಿ 4/5/2026ರಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿ ನೋಟಿಫಿಕೇಶನ್ ಅನ್ನ ಹಿಂಪಡೆಯಲಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವುದು ಸ್ಟಾಪ್ ಮಾಡಲಾಗಿದೆ. ಒಟ್ಟು ಹುದ್ದೆಗಳು 890 ಗ್ರೂಪ್ ಬಿ ಹುದ್ದೆಗಳಾಗಿದ್ದವು. ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕದವರು ಸಾಕಷ್ಟು ಜನ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಿದ್ರಿ. ಸಾಕಷ್ಟು ವರ್ಷಗಳಿಂದ ನೋಟಿಫಿಕೇಶನ್ ಆಗದೆ ತುಂಬಾ ಕಷ್ಟಪಟ್ಟಿದ್ರಿ. ಅದೇ ಕೆಲಸವಾಗಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ನೋಟಿಫಿಕೇಶನ್ಗೋಸ್ಕರ ವೇಟ್ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಫೀಸ್ ಅನ್ನು ಕೂಡ ಪೇ ಮಾಡಿರೋರಿಗೆ ಸಂಕಷ್ಟ ಮತ್ತೊಮ್ಮೆ ಎದುರಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಒಳ ಮೀಸಲಾತಿ ಆಗಿದ ತಕ್ಷಣ ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ನೋಟಿಫಿಕೇಶನ್ ಆಗುತ್ತೆ. ಯಾರೆಲ್ಲ ಫೀಸ್ ಪೇಮೆಂಟ್ ಮಾಡಿರ್ತಾರೋ ಅವ್ರಿಗೆ ತೊಂದರೆ ಆಗೋದಿಲ್ಲ. ಅದೇ ನೋಟಿಫಿಕೇಶನ್ ಅದೇ ಫೀಸ್ ನ ಕಂಟಿನ್ಯೂ ಮಾಡ್ತಾ ಅದೇ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಮುಂದುವರಿಸ್ತಾರೆ. ಭಯ ಪಡುವ ಅವಶ್ಯಕತೆ ಇಲ್ಲ. ಯಾರೆಲ್ಲ ಅರ್ಜಿ ಸಲ್ಲಿಸಿದರೋ ಅವ್ರು ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಟಿಫಿಕೇಶನ್ ಮತ್ತೆ ಕೆಲವೇ ದಿನಗಳಲ್ಲಿ ಇದೇ ನೋಟಿಫಿಕೇಶನ್ ನ ಮತ್ತೆ ಹೊಸದಾಗಿ ಘೋಷಣೆ ಮಾಡಲಾಗುತ್ತೆ ಅಂತ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಚಿಂತೆ ಮಾಡೋದು ಬೇಡ ಅಂತ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.